ನನ್ನ ಮಾತೃಪಕ್ಷಕ್ಕೆ ವಾಪಸ್ ಬಂದಿದ್ದೀನಿ. ನಾವೆಲ್ಲ ಸೇರಿ ಒಟ್ಟಿಗೆ ಈ ಮುಂದಿನ ಚುನಾವಣೆ ಎದುರಿಸಬೇಕು ಅಂತ ಎಲ್ಲ ತೀರ್ಮಾನ ಆಗಿದೆ. ಈ ಬಾರಿ ಏನು ಕುಮಾರಣ್ಣರು ಹೇಳವ್ರೆ ಅದೇ ರೀತಿ ಆಗುತ್ತೆ. ಫಲಿತಾಂಶ 100% ಆಗುತ್ತೆ. JDS ಕಾರ್ಯಕರ್ತರೇ ನನ್ನ ಜೊತೆ ಇದ್ದವರು, ಬಿಜೆಪಿ ಕಾರ್ಯಕರ್ತರು ನನ್ನ ಜೊತೆ ಇದ್ರು. ಈಗ ಎರಡನ್ನೂ ಜೊತೆಗೆ ತಗೊಂಡೋಗ್ತಾ ಇದೀವಿ ಅಷ್ಟೇ. HD ಕೋಟೆಯ ಬಿಜೆಪಿಯ ಪ್ರಬಲ ನಾಯಕರು, ಮುಖಂಡರು ಇವತ್ತು ಅಧಿಕೃತವಾಗಿ KM ಕೃಷ್ಣನಾಯಕ್ ಅವರು JDS ಪಕ್ಷವನ್ನ ಸೇರ್ಪಡೆಯಾಗಿರುವಂತದ್ದು. ನನ್ನೊಂದಿಗೆ ಸದ್ಯ ಈಗ KM ಕೃಷ್ಣನಾಯಕ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಅಧಿಕೃತವಾಗಿ ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಪಕ್ಷ ಸೇರ್ಪಡೆ ಆದ್ರಿ, JDS ಪಕ್ಷ ಸೇರ್ಪಡೆ ಆದ್ರಿ. ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? JDS ಪಕ್ಷ ನನಗೆ ಹಳೆ ಪಕ್ಷ. ನನ್ನ ಮಾತೃಪಕ್ಷಕ್ಕೆ ವಾಪಸ್ ಬಂದಿದ್ದೀನಿ 26 ತಿಂಗಳ ನಂತರ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸ್ವಲ್ಪ ಗೊಂದಲಗಳಾಗಿ ನಾನು JDS ಪಕ್ಷದಿಂದ ಆಚೆ ಹೋಗಿ BJPಯಿಂದ ಅಭ್ಯರ್ಥಿಯಾಗಿದ್ದೆ. ಈಗ ಮತ್ತೆ JDS ಪಕ್ಷಕ್ಕೆ ಸೇರ್ಪಡೆ ಆಗಿದೆ. ಓಕೆ, ಈಗ ಮತ್ತೆ ಕಾರ್ಯಕರ್ತರು ಮತ್ತೆ ಸೇರ್ಪಡೆ ಆಗುವಂಥದ್ದು ಮಾತುಕತೆ ಆಯಿತು. ಆಮೇಲೆ ಇವತ್ತು ಏನು ಸಾಂಕೇತಿಕವಾಗಿ ಮಾತ್ರ ಸೇರ್ಪಡೆ, ಇನ್ನೊಂದು ಕಾರ್ಯಕ್ರಮ ಮಾಡಿ ಅಧಿಕೃತವಾಗಿ ಅಂದ್ರೆ ಮತ್ತೊಂದು ವೇದಿಕಾ ಕಾರ್ಯಕ್ರಮದಲ್ಲಿ ಸೇರ್ಪಡೆ ಆಗುತ್ತೆ ಅನ್ನೋ ಮಾತು ಹೇಳಿದ್ರು. ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ಹೌದು, ಇವತ್ತು ಸಾಂಕೇತಿಕವಾಗಿ ಆಗಿದೆ. ಕ್ಷೇತ್ರದಲ್ಲಿ ಒಂದು 20,000 ರಿಂದ 25,000 ಜನ ಸೇರಿಸಿ ಸಮಾವೇಶ ಮಾಡ್ತೀವಿ. ಅಲ್ಲಿ ಕುಮಾರಣ್ಣವ್ರು ಬಂದು ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಮಾಜಿ ಶಾಸಕರಾದಂಥ ಚಿಕ್ಕಣ್ಣವರು, ನಾವು ಮತ್ತು ನಮ್ಮ ಅಭ್ಯರ್ಥಿಯಾಗಿದ್ದಂಥ ಜಯಪ್ರಕಾಶರು ನಾವೆಲ್ಲ ಸೇರಿ ಒಟ್ಟಿಗೆ ಈ ಮುಂದಿನ ಚುನಾವಣೆ ಎದುರಿಸಬೇಕು ಅಂತ ಎಲ್ಲ ತೀರ್ಮಾನ ಆಗಿದೆ. ಓಕೆ, ಈಗ ಮೊದಲನೇ ಬಾರಿಗೆ ಸಚಿವರು ಕುಮಾರಣ್ಣವರು ಹೇಳ್ತಿದ್ದಾರೆ ವೇದಿಕೆಯಲ್ಲಿ ಮೊದಲ ಟಿಕೆಟ್ ಘೋಷಣೆ ಅನ್ನುವಂಥದ್ದು HD ಕೋಟೆಯಲ್ಲಿ ನಿಮಗೆ JDSಗೆ ಏನು ಹೇಳ್ತೀರಿ ಸಂದರ್ಭದಲ್ಲಿ? ಖುಷಿಯಾಗಿದೆ. ಕಳೆದ ಬಾರಿನೇ ಆಗಬೇಕಾಗಿತ್ತು, ಕೆಲವು ಗೊಂದಲಗಳಿಂದ ವ್ಯತ್ಯಾಸ ಆಗಿತ್ತು. ಅದರಿಂದ ಈ ಬಾರಿ ಏನು ಕುಮಾರಣ್ಣರು ಹೇಳವ್ರೆ ಅದೇ ರೀತಿ ಆಗುತ್ತೆ. ಫಲಿತಾಂಶನೂ ಅದೇ ರೀತಿ ಆಗುತ್ತೆ, ಘೋಷಣೆನೂ ಅದೇ ರೀತಿ ಆಗುತ್ತೆ. ಮೊದಲನೇದ ಘೋಷಣೆ ಆಗುತ್ತೆ. ಫಲಿತಾಂಶ ಅಂತ ಹೇಳುವಾಗ ಇವಾಗಲೇ ನೀವು ಹೇಳ್ತಾ ಇದ್ರೆ ಎಷ್ಟು ಫಲಿತಾಂಶ ನಿರೀಕ್ಷೆ ಮಾಡ್ಬೋದು ಅಂತ? ಫಲಿತಾಂಶ ಎಷ್ಟು ನಿರೀಕ್ಷೆ ಮಾಡ್ಬೋದು ಅನ್ನುವಂಥದ್ದು? ಫಲಿತಾಂಶ 100% ಆಗುತ್ತೆ. ಓಕೆ, ಬಿಜೆಪಿಯಿಂದ ಈಗ JDSಗೆ ಬಂದಿರುವಂಥದ್ದು ಕಾರ್ಯಕರ್ತರಲ್ಲಿ ಯಾವ ರೀತಿಯಲ್ಲಿ ಆತ್ಮವಿಶ್ವಾಸ ತುಂಬುವಂಥದ್ದು, ಕಾರ್ಯಕರ್ತರಿಗೆ ಏನು ಹೇಳ್ತೀರಾ JDSನ ಕಾರ್ಯಕರ್ತರಿಗೆ? ಅಲ್ಲ, JDS ಕಾರ್ಯಕರ್ತರೇ ನನ್ನ ಜೊತೆ ಇದ್ದವರು, BJP ಕಾರ್ಯಕರ್ತರು ನನ್ನ ಜೊತೆ ಇದ್ರು. ಈಗ ಎರಡನ್ನೂ ಜೊತೆಗೆ ತಗೊಂಡೋಗ್ತಾ ಇದೀವಿ ಅಷ್ಟೇ. ಎಲ್ಲ ನನಗೆ ಹಳೆ ಕಾರ್ಯಕರ್ತರು, ಹಳೆ ಅಭಿಮಾನಿಗಳು, ಹಳೆ ಕಾರ್ಯಕರ್ತರು, ಏನು ಹೊಸ್ತೇನಿಲ್ಲ ಇಲ್ಲಿ. ಇನ್ನೇ ಮತ್ತೆ ಏನಾದರೂ ಸೇರ್ಪಡೆ ಆಗುವಂಥದ್ದು JDS ಪಕ್ಷ ಸೇರ್ಪಡೆ ಆಗುವಂಥ ಕಾರ್ಯಕರ್ತರು ಯಾರು ಇದ್ದಾರಾ ಬಿಜೆಪಿ ಹೇಗೆ ಅಂತ? ಇಲ್ಲ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಅದೆಲ್ಲ ಇದ್ರಲ್ಲಿ ಆಗುತ್ತೆ. ಕ್ಷೇತ್ರದಲ್ಲಿ ಕುಮಾರಣ್ಣವ್ರು ಬಂದಾಗ ಮಾಡ್ತೀವಿ. ಅಲ್ಲಿ ದಿನಾಂಕ ಏನಾದರೂ ನಿಗದಿ ಮಾಡಿದ್ರೆ ಹೇಗೆ? ಇಲ್ಲ, ಇನ್ನು ಸದ್ಯಕ್ಕೆ ದಿನಾಂಕ ಮಾಡಿಲ್ಲ. ಸ್ವಲ್ಪ ಮಳೆ ಜಾಸ್ತಿ ಇದೆ ನಮ್ಮ ಕಡೆ, ಅದರಿಂದ ಮಳೆ ನೋಡಿಕೊಂಡು ದಿನಾಂಕ ನಿಗದಿ ಮಾಡ್ತೀವಿ. ಇದಿಷ್ಟು KM ಕೃಷ್ಣನಾಯಕ್ ಅವರ ಮಾತಾಗಿದ್ದಾರೆ. ಕ್ಯಾಮರಾ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.